ಇಲ್ಲೊಬ್ಬ ವ್ಯಕ್ತಿ ಜಾತಿ ಗಣತಿಗೆ ಹೋದ ಶಿಕ್ಷಕಿಯನ್ನ ಕೂಡಿ ಹಾಕಿದ್ದಾನೆ. ಬೆಂಗಳೂರಿನ ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಟೀ ಶಾಪ್ ನಡೆಸ್ತಾ ಇದ್ದ ಮನೆಗೆ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೆಂಗಳೂರಿನ ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಟೀ ಶಾಪ್ ಅನ್ನ ಈ ವ್ಯಕ್ತಿ ನಡೆಸ್ತಾ ಇದ್ದ ಮನೆಗೆ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸಮೀಕ್ಷೆ ವೇಳೆ ಐಡಿ ಮತ್ತು ಆಧಾರ್ ಕಾರ್ಡ್ ಕೇಳಿದ್ದ ಟೀಚರ್ ಸಮೀಕ್ಷೆಗೆ ಬಂದ ಶಿಕ್ಷಕಿಯನ್ನ ಸಂದೀಪ್ ಕೂಡಿ ಹಾಕಿದ್ದಾನೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮನೆಯಲ್ಲಿ ಈ ಸಂದೀಪ್ ಕೂಡಿ ಹಾಕಿರುವಂತದ್ದು. ಬಳಿಕ ಪೊಲೀಸರಿಗೆ ಆ ಟೀಚರ್ ಸುಶೀಲಮ್ಮ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಧಾವಿಸಿ ಶಿಕ್ಷಕಿಯನ್ನ ಅಲ್ಲಿನ ಪೊಲೀಸರು ಕೂಡ ರಕ್ಷಣೆಯನ್ನ ಮಾಡಿರುವಂತದ್ದು. ಇಲ್ಲಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂದೀಪ್ನನ್ನ ಅರೆಸ್ಟ್ ಮಾಡಲಾಗಿದೆ. ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಈತ ಟೀ ಶಾಪ್ ಅನ್ನ ನಡೆಸ್ತಾ ಇದ್ದ. ಈತನಿಗೆ ಆ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಆ ಶಿಕ್ಷಕಿ ಸುಶೀಲಮ್ಮ ಬಂದಿರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಐಡಿ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಅನ್ನ ಕೇಳಿರ್ತಾರೆ. ಕೇಳುವಂತಹ ಸಂದರ್ಭದಲ್ಲಿ ಆತ ಅವರನ್ನ ಅವರ ಮನೆಯಲ್ಲಿ ಕೂಡಿ ಹಾಕಿರ್ತಾನೆ. ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಅಂದರೆ ದಿನಾಂಕ 8ನೇ ತಾರೀಕು ಒಂದು ಗಣತಿ ಕಾರ್ಯದಲ್ಲಿ ಇದ್ದಂತಹ ಸಿಬ್ಬಂದಿಯವರ ಮೇಲೆ ಒಂದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಪ್ರಕರಣ ವರದಿಯಾಗಿರುತ್ತದೆ. ಇವರು ಗಣತಿಯಲ್ಲಿದ್ದಂತಹ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಗಣತಿ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಯಾರು ಆರೋಪಿ ಇದ್ದಾನೆ ಈತ ಅವರ ಐಡಿ ಕಾರ್ಡನ್ನು ಕೇಳಿ ನೀವು ಯಾಕೆ ಬಂದಿದ್ದೀರಿ ಏನು ಎತ್ತ ಅಂತ ಏರು ಧ್ವನಿಯಲ್ಲಿ ಮಾತಾಡಿ ಅವರು ಐಡಿ ಕಾರ್ಡನ್ನು ತೋರಿಸಿದ್ರು ಕೂಡ ಅದನ್ನು ನಮ್ದನೆ ಅದನ್ನು ಕಿತ್ತಿಟ್ಕೊಂಡು ಕಾಂಪೌಂಡ್ ಗೇಟನ್ನು ಹಾಕಿಕೊಂಡು ಹೋದಂಥ ಘಟನೆ ನಡೆದಿದ್ದು. ಅವರು ನಮ್ಮ 112ಗೆ ಫೋನ್ ಮಾಡಿ ಕೂಡಲೇ ನಮ್ಮ ಪೊಲೀಸ್ ಸಿಬ್ಬಂದಿ ತೆರಳಿ ಅವರನ್ನು ಸಹಾಯಕ್ಕೆ ಧಾವಿಸಿ ಅವ್ರನ್ನ ಠಾಣೆಗೆ ಕರೆತಂದು ಅವರು ನೀಡಿದಂಥ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ನಾವು ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತೀವಿ. ಒಂದು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಅಂದರೆ ದಿನಾಂಕ 8ನೇ ತಾರೀಕು ಒಂದು ಗಣತಿ ಕಾರ್ಯದಲ್ಲಿ ಇದ್ದಂತಹ ಸಿಬ್ಬಂದಿಯವರ ಮೇಲೆ ಒಂದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಪ್ರಕರಣ ವರದಿಯಾಗಿರುತ್ತದೆ. ಇವರು ಗಣತಿಯಲ್ಲಿದ್ದಂತಹ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಗಣತಿ ಕಾರ್ಯವನ್ನು